ಕೇಳಿ. ರಾಜ್ಯ ಸರ್ಕಾರ ಅಲ್ಲಪ್ಪ, ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟರವರು ಅಲ್ವಾ. ಒಂದು ಕಾಲದಲ್ಲಿ ಅವರೇ ವಿರೋಧ ಮಾಡಿದ್ರಲ್ವಾ, ಈಗ ಅವರೇ ಈಗ ಗಣಿಗಾರಿಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನೋಡೋಣ, ನಾನು ಅದ್ರ ಬಗ್ಗೆ ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಯಾರು ಗಣಿಗಾರಿಕೆಗೆ ಯಾರು ಈ ಕಲ್ಯಾಣ ಕರ್ನಾಟಕದ ವಿಜಯನಗರ ಬಳ್ಳಾರಿ ಜಿಲ್ಲೆ ಕೆಲ ಶಾಸಕರು ಯಾವ ಶಾಸಕ ಈಗ ಹೆಸರು ಹೇಳಬೇಕಂದ್ರೆ ಗವ್ಯಪ್ಪ ಸಾಹೇಬರು ಕೂಡ ಸ್ವಾಗತ ಮಾಡಿದ್ದಾರೆ ಸರ್. ನೋಡೋಣ ಅದು ಏನು ಅಂತ ನಾನು ವಿಚಾರ ಮಾಡ್ತೀನಿ. ಬಿಜೆಪಿ ಸರ್ಕಾರ GST ಅಮೌಂಟ್ ರಾಜ್ಯಕ್ಕೆ ಬರಬೇಕಾದಂತ ಪಾಲನ್ನು ತರದೇ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಸಾಕಷ್ಟು ಸಾರಿ. ಈ ಸಾರಿ ಏನಾದರೂ ನೀವು ಅಧಿಕಾರದಲ್ಲಿದ್ರಿ, ಕೇಂದ್ರದಿಂದ ರಾಜ್ಯದ ಪಾಲು ಏನಾದರೂ ತಗೊಂಬರೋ ಪ್ರಯತ್ನ ಮಾಡಿದ್ರೆ 16ನೇ ಹಣಕಾಸು ಆಯೋಗ ಕೆಲಸ ಪ್ರಾರಂಭ ಮಾಡಿ, ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಇದೆಯಲ್ಲ, ಅದು ತೆರಿಗೆ ನಮಗೆಷ್ಟು ಬರಬೇಕು ಅವ್ರಿಗೆಷ್ಟು ಹೋಗಬೇಕು ಅಂತ ಹಂಚಿಕೆ ಮಾಡೋದು. 15ನೇ ಹಣಕಾಸಿನ ಆಯೋಗದಿಂದ ನಮಗೆ ಭಾಳ ಅನ್ಯಾಯ ಆಯಿತು, ಅದಾಯ್ತು. 14ನೇ ಹಣಕಾಸಿನ ಆಯೋಗಕ್ಕೆ ಕಂಪೇರ್ ಮಾಡಿದ್ರೆ 15ನೇ ಹಣಕಾಸಿನ ಆಯೋಗದಲ್ಲಿ ಭಾಳ ಕಡಿಮೆ ಆಯಿತು. ತೆರಿಗೆ ಹಂಚಿಕೆಯಲ್ಲಿ ಕಡಿಮೆ ಆಯಿತು. ಆಮೇಲೆ ತೆರಿಗೆ ಹಂಚಿಕೆ ಆಗ್ತಕ್ಕಂಥ ವ್ಯಾಪ್ತಿ ಇದೆಯಲ್ಲ, ಅದಕ್ಕೆ ಅದು ಕಡಿಮೆ ಆಯಿತು. ಯಾಕಂತಂದರೆ ಸೆಸ್ಸು ಮತ್ತು ಸರ್ಚಾರ್ಜು ಜಾಸ್ತಿ ವಸೂಲು ಮಾಡೋಕ್ಕೆ ಶುರು ಮಾಡಿಬಿಟ್ರು. ಸೆಸ್ಸು ಸರ್ಚಾರ್ಜ್ನಲ್ಲಿ ಪಾಲು ಬರಲ್ಲ ನಮಗೆ, ಕೇಂದ್ರನೇ ಇಟ್ಕೊಬಿಡ್ತದೆ ಎಲ್ಲ. ಸೊ ನಮಗೆ 14th ಫೈನಾನ್ಸ್ ಕಮಿಷನಿಂದ 15th ಫೈನಾನ್ಸ್ ಕಮಿಷನ್ವರೆಗೆ 1,87,000 ಕೋಟಿ ನಷ್ಟ ಆಯಿತು. ಎಷ್ಟು? 1,87,000. ಮತ್ತು ಅದು ಇಸ್ ಇಟ್ ನಾಟ್ ಎ ಬಿಗ್ ಅಮೌಂಟ್. ಕರ್ನಾಟಕ ಅನ್ಯಾಯ ಆಯ್ತಲ್ಲ. ಇವ್ರು ಯಾರಾದರೂ ಒಬ್ಬ MP ಬಾಯಿ ಬಿಟ್ಟಿದ್ದಾರ? ಹಾಂ, ಹಿಂದೆ ಇದ್ರಲ್ಲೇ MP ಬಳ್ಳಾರಿನಲ್ಲಿ MP ಇದ್ರಲ್ಲ, ಒಂದಿನ ಬಾಯಿ ಬಿಟ್ಟಿದ್ದಾರ? ಹಾಂ, ಆಯಿತು. 6 ತಿಂಗಳಾದರೂ ಕೂಡ ಬರ ಪರಿಹಾರ ಕೊಡಲಿಲ್ಲ. ಒಬ್ಬರವ್ರು ಬಾಯಿ ಬಿಟ್ರ? ಕೇಂದ್ರ ಸರ್ಕಾರಕ್ಕೆ ಅವರೇ ಒಪ್ಕೊಂಡಿರೋದು. 15ನೇ ಹಣಕಾಸಿನ ಆಯೋಗನೇ ಶಿಫಾರಸು ಮಾಡಿದ್ದು 5,495 ಕೋಟಿ ಕೊಡಲಿಲ್ಲ. ನಿರ್ಮಲಾ ಸೀತಾರಾಮನ್ ಕೊಡಬೇಡಿ ಅಂತ ಹೇಳಿ, ಆಗಲ್ಲ ಅಂತಂದ್ಬಿಟ್ಟು ಅದ್ರ ಮಾತಾಡಿದಾರ. ಬೆಂಗಳೂರಿಗೆ 6,000 ಕೋಟಿ ಕೊಡ್ತೀವಿ ಅಂದರು, ಕೊಟ್ರ? ಪೆರಿಫೆರಲ್ ರಿಂಗ್ ರೋಡ್ಗೆ, ಕೆರೆಗಳ ಅಭಿವೃದ್ಧಿಗೆ ಕೊಟ್ರ? ಹಾಂ, ಕೊಡಲಿಲ್ಲ. ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, ಕೊಟ್ರ? ಹಾಂ, ಇದನ್ನೆಲ್ಲ ಕೇಳೋರು ಯಾರು? BJP ಸರ್ಕಾರ ಇದೆ ಕೇಂದ್ರದಲ್ಲಿ. ಹಾಂ, ನಮ್ಮ DK ಶ್ರೀನಿವಾಸ್ ಒಬ್ಬನೇ ಕೇಳದ್ದು. ಅದು ಕೇಳೋದೊತ್ತಿಗೆ ಏನು ದೇಶ ವಿಭಜನೆ ಮಾಡಕ್ಕೆ ಕೊಟ್ಟುಬಿಟ್ಟಿದ್ದೀರಿ ನೀವು ಅಂತ. ಇದೇ ನರೇಂದ್ರ ಮೋದಿಯವರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.